ರಾಫೇಲ್ ತಂದರು, ರೈತರ ಸಾಲ ಮನ್ನಾ ಮಾಡಿದ್ರ ನರೇಂದ್ರ ಮೋದಿಯವರು. ಡಾಕ್ಟರ್ ಮನಮೋಹನ್ ಸಿಂಗ್ ಎಷ್ಟು ಮಾಡಿದರು? 62,000 ಕೋಟಿ 10 ವರ್ಷದ ಹಿಂದೆ ಮಾಡಿದರು. ನನಗೂ ಕೂಡ ಸಾಲ ಮನ್ನಾ ಆಯಿತು. ನನಗಾಗಿದ್ದಲ್ಲಿ ನಾನು JDS ಅಲ್ಲಿ ಇದ್ದೆವಾಗ 72,000. ಮೋಸ್ಟ್ಲಿ ಮಂಜಣ್ಣವರು ತಗೊಂಡಿದ್ರೆ ಅವ್ರಿಗೂ ಆಗಿರ್ತದೆ. ಅವರು ಬೇರೆ ಪಕ್ಷದಲ್ಲಿದ್ದರು ಅನಿಸುತ್ತೆ, ನಾನೇ ಬೇರೆ ಪಕ್ಷದಲ್ಲಿದ್ದೆ. ಕಾಂಗ್ರೆಸ್ ಅಧಿಕಾರ ಮಾಡ್ತಾ ಇತ್ತು ರಾಜ್ಯದಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ. ನಾಚಿಕೆ ಆಗಲ್ಲ ಇವರಿಗೆ? ಅವ್ರು ಆ ಸ್ಟೇಟಸ್ ಹಾಕ್ಕೊಳ್ಳೋಕ್ಕೆ ನಾನು ಹೇಳ್ತೀನಲ್ಲ, BJP ಅವ್ರು ನಾಲಾಯಕ್, ದಿವಾಲಿ ಗಿಫ್ಟ್ ಅಂತಾರಲ್ಲ, ನಾಲಾಯಕ್. ಟ್ಯಾಕ್ಸ್ ಜಾಸ್ತಿ ಮಾಡಿ ಟ್ಯಾಕ್ಸ್ ಕಮ್ಮಿ ಮಾಡಿದ್ದೀವಿ ಅಂತಾರೆ. ಅದೇ ಸಿದ್ದರಾಮಯ್ಯ ಸಾಹೇಬರು 7 kg ಕೊಟ್ಟಾಗ ಕಟ್ ಮಾಡಿದವ್ರು ಇವರು 5 kgಗೆ. ಸಿದ್ದರಾಮಯ್ಯವ್ರು ಸಿಟ್ಟು ಬಂದು ನಮ್ಮ ಬಡವ್ರ ಹೊಟ್ಟೆಗೆ ಇನ್ನೊಂದು ಸ್ವಲ್ಪ ಹಿಟ್ಟಿರಲಿ ಅಂಥೇಳಿ ನಮ್ಮ ಸರ್ಕಾರ ಬಂದಾಗ 7 ಅಲ್ಲ 10 ಕೊಡ್ತೀನಿ ಅಂತೇಳಿ. ಯಾಕೆ ಕೊಡಲಿಲ್ಲ ಇವಾಗ 10? ಇದ್ರಿ ಕಾಂಗ್ರೆಸ್ಸು. ಫುಡ್ ರೈಟ್ಸ್ ತಂದಿದ್ದು ಕಾಂಗ್ರೆಸ್, ಎಜುಕೇಷನಲ್ ರೈಟ್ಸ್ ತಂದಿದ್ದು ಕಾಂಗ್ರೆಸ್, GST ಕಾಪಿ ಹೊಡೆದಿದ್ದು BJP, ಎಲ್ಲದೂ ಕಾಪಿ ಹೊಡಿತಾ ಇರೋದು BJP. ನಂದು 2 ಎಕ್ಸಾಮ್ ಪಾಲಿಸಿ 3 ಎಕ್ಸಾಮ್ ಪಾಲಿಸಿ ಕಾಪಿ ಹೊಡೆದಿದ್ದು BJP. ಹೌದಲ್ಲ? ಯಾರು ಟೀಕಾ ಟಿಪ್ಪಣಿ ಮಾಡಿದವ್ರು ಈ ಕಾಪಿ ಹೊಡಿತಾ ಕೂತ್ಕೋತಾರಲ್ಲ, ಏನು ಮಾಡ್ತೀರ ಅದಕ್ಕೆ? ಹಾಂ, ನನ್ನ ಇಲಾಖೆಗೆ ದುಡ್ಡು ಕೊಡ್ತಾ ಇಲ್ಲಲ್ಲ. 16,000 ಕೋಟಿ ನಮಗೆ ಕಮ್ಮಿ ಆಗುತ್ತೆ ಗೊತ್ತಾ? ಈ GST ಕಮ್ಮಿ ಮಾಡಿದ್ರಲ್ಲ, ಅದಕ್ಕೊಂದು ಪ್ಲ್ಯಾನ್ ಎಲ್ಲ ಸರ್ಕಾರದವರು ಇಷ್ಟು ಬರುತ್ತೆ ಪ್ರೊಜೆಕ್ಷನ್ ಅಂತಾರೆ ಬಜೆಟ್ ಇರಬೇಕಾದ್ರೆ, ಇಷ್ಟು ನಾನು ಹಂಗಾರೆ ಈ ಪ್ರೋಗ್ರಾಮ್ 16,000 ಕೋಟಿ ನಮ್ಮ ರಾಜ್ಯಕ್ಕೆ ಗ್ಯಾರಂಟಿಗಳು ಕಮ್ಮಿ ಮಾಡಿದ್ರಲ್ರಿ ಸಿದ್ದರಾಮಯ್ಯ ಸಾಹೇಬರು.